ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಏನೋ ಈ ವಿರೂಪಾಕ್ಷ ಅಂತ ಹುಚ್ಚು ನಾಯಿ ಇವತ್ತು ಒಬ್ಬ ರಾಜ್ಯದ ನಿಷ್ಠಾವಂತ ಸಮಾಜಮುಖಿ ನಿಷ್ಕಲಂಕವಾದ ವ್ಯಕ್ತಿ ರಾಜ್ಯದಲ್ಲಿ ಏನೋ ಉತ್ತಮವಾಗಿ ಒಂದು ಸೇವೆ ಮಾಡ್ತಾ ಒಂದು ಮನೋಭಾವ ಇಟ್ಕೊಂಡವ್ರೆ ಅಂದರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವ್ರ ಬಗ್ಗೆ ಇವತ್ತು ಅವನು ಯಾರೋ ಹುಚ್ಚು ನಾಯಿನೇ ಅವನು. ಯಾಕೆ ಅಂದರೆ ಅವ್ರ ಬಗ್ಗೆ ಅವರ ಮನೆತನ ಇರ್ಬೋದು, ಮತ್ತು ಅವರ ಸಂಸ್ಥೆಗಳಿರ್ಬೋದು, ಅವ್ರು ಅನ್ನ ಹಾಕ್ತಾರಲ್ಲ ಸಾವಿರಾರು ಜನ ಲಕ್ಷಾಂತರ ಜನ, ಅದನ್ನು ಬಂದು ಅವ್ನು ನೋಡಿದರೆ ಅವನು ಈ ಮಾತು ಹೇಳ್ತಿರಲಿಲ್ಲ. ಯಾಕೆ ಅಂದರೆ ಒಂದು ಪರಮೇಶ್ವರ್ ಸಾಹೇಬ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ಅವನು ಏನೇನೋ ಮಾತಾಡಿದರೆ ನ್ಯಾಯವಾಗಿ ಪರ ಮಾತಾಡಿದರೆ ನೇಹ ಅವ್ರ ಬಗ್ಗೆ ನ್ಯಾಯವಾಗಿ ಕಾನೂನು ಪ್ರಕಾರ ಅವ್ರು ಮಾಡ್ಬೋದಾಯಿತು. ಬಟ್ ಅವ್ರ ಕುಟುಂಬದ ಬಗ್ಗೆ ಯಾಕೆ ಮಾತಾಡಿದ್ರು? ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಅಂತ ಇಡೀ ರಾಜ್ಯದ ಇವತ್ತು ನಾಯಿ ವಿರೂಪಾಕ್ಷ ಕೇಳಿಸ್ಕೊ. ಇವತ್ತು ಬೀದರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇಡೀ ರಾಜ್ಯದಲ್ಲಿ ನಿನ್ನ ಎಲ್ಲ ಕೋರ್ಟಲ್ಲೂ ಅಲಿಸ್ತೀವಿ. ಇದು ಅಖಿಲ ಕರ್ನಾಟಕ ಪರಮೇಶ್ವರ್ ಯುವ ಸೈನ್ಯ ಇಡೀ ರಾಜ್ಯ ಅಂತ ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇವತ್ತೇನು ಪರಮೇಶ್ವರ್ ಸಾಹೇಬ್ರು ಕುಟುಂಬದ ಬಗ್ಗೆ ನೀನು ಬಂದಿದ್ಯಲ್ವಾ, ಇದೇ ಕುಟುಂಬದ ನೀನೇನು ಇವತ್ತು ಮಾತಾಡಿದ್ಯಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲೂ ನಿನ್ನನ್ನು ಕೋರ್ಟಲ್ಲಿ ಅಲಿಸಿ ನಿನ್ನನ್ನು ಇವತ್ತು ಬೀದರಲ್ಲಿ ಮುಂದೆ ಇವಾಗ ಬರೋ ಅಂಥ ಚುನಾವಣೆಯಲ್ಲಿ ನಿನ್ನನ್ನು ಗಡೀಪಾರು ಮಾಡಲಿಲ್ಲ ಅಂದರೆ ನಾವು ಇವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಸಂಘಟನೆ ಇವತ್ತು ರಾಜ್ಯ ಅಂತ ಇದೆ, ಉಗ್ರ ಹೋರಾಟ ಮಾಡ್ತೀವಿ. ಇದು ನೀನು ಕ್ಷಮೆ ಕೇಳಿರೋದು ಮುಖ್ಯ ಅಲ್ಲ ಮೇಡಮ್ ಅವರೇ, ಕ್ಷಮೆ ಕೇಳಿರೋದು ಇದು ಮುಖ್ಯ ಅಲ್ಲ. ಯಾಕೆ ಅಂತ ಅಂದರೆ ಮೇಡಮ್, ಕ್ಷಮೆ ಕೇಳಿರೋದು ಮುಖ್ಯ ಅಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಆ ಹೆಣ್ಣು ಮಗಳು ನಮ್ಮ ತಂಗಿ. ಆದರೆ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಧರ್ಮ ಪತ್ನಿಯನ್ನು ಅವನು ಅವಹೇಳನನ್ನು ಆ ತಾಯಿನ ಮಾತಾಡಿದಾನೆ. ಆ ತಾಯಿ ಒಂದೇ, ಆ ತಂಗಿ ಒಂದೇ. ಈ ಹಿಂದುತ್ವ ಅನ್ನೋದು ಆ ಪದ್ಧತಿ ಅವರಲ್ಲಿ ಎಲ್ಲಿದೆ? ನಾವು ಹಿಂದುತ್ವ ಅಲ್ಲ. ಇವ್ರು ಹೇಳದ ಹಿಂದುತ್ವ ಕೋಮಗಲಭೆ ಹಚ್ಚದಂತೇನೆ ಎಲ್ಲ ದಲಿತರು ಮುಸ್ಲಿಮ್ಸರು ಹಿಂದೂ ಅನ್ನೋದು ಬೇಡ. ಅಯಮ್ಮು ನಮ್ಮ ತಂಗಿ, ಅಯಮ್ಮು ಹಿಂದೂನೇ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿ ತಾಯಿಯೂ ಹಿಂದನೇ. ಅಂಥ ತಾಯಿ ಬಗ್ಗೆ ಅವನು ಅವಕ್ಷ ಶಬ್ದದಿಂದ ಮಾತಾಡಿದ್ದಾನೆ. ಸಾವು ಒಂದೇನೆ, ಈ ಭಾಷಣ ಒಂದೇನೆ. ಅಂಥ ಅವನ ವಿರುದ್ಧ ಕಾನೂನು ಕ್ರಮಕ್ಕೆ SP ಇಮಿಡಿಯೇಟ್ಲೇ ಅಟ್ರಾಸಿಟಿ ಹಾಕಿಯಲ್ಲಿ ಅವನಿಗೆ ಕೇಸು ಅಲ್ಲಕ್ಕೆ ಜೈಲಲ್ಲಿ ಹಾಕಬೇಕಾಯ್ತು. ನಾಮಕೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾತು ಕೇಳಿ ಅವನು ಒಳಗಡೆ ತಗೊಂಡು ನಾಮಕೋತ್ಸವ ಒಂದು ಲಿಖಿತ ಪೇಪರ್ ತೊಗೊಂಡು ಹೊರಗಡೆ ಬಿಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ? ಯಾರು ಅಧಿಕಾರದಲ್ಲಿ ಇವರು ಚಲಾಯಿಸಿದ್ದಾರೆ? SP ಗಳು DC ಗಳು. ನಾನು ಮುಂಜಾನೆ DYSP ಏನು ಹೇಳ್ತಿದ್ದೇನೆ, ಇಲ್ಲ ರೀ ನಿಮ್ಮವ್ರು ಯಾರು ಬರೋಕ್ಕಿಲ್ಲ ಇಲ್ಲಿ ಕೇಸ್ ಕೊಡಲಿಕ್ಕೆ, ನಾನು ಅವನು ಬಂಧಿಸಿದ್ದೀನಿ, ಅದು ಎಲ್ಲಿದ್ದಾನೆ ಅಂದರೆ ಜೈಲಾಗಿದ್ದಾನೆ ಈಗ ಅಂತ ಕೇಳಿದ್ರೆ ಇಲ್ಲ ಹೋಗಿ ಕೇಳೋ ಅಂತ ಹೇಳ್ತಾನೆ ಒಬ್ಬ DYSP. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಇಂಥ ನ್ಯಾಯಾಲಯಕ್ಕೂ ಯಾಕಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ನಿರ್ಲಕ್ಷ್ಯನೇ ಅಂದರೆ ಉನ್ನತಗಳು ಮೇಲೋರಿದ್ರೆ ಏನು ಅಧಿಕಾರ ಇರೋದಿಲ್ಲ. ಯಾಕೆ ನಮಗೋಸ್ಕರ ನಮ್ಮವ್ರಿಗೆ ಅಧಿಕಾರ ಕೊಡ್ತಾರೆ ಇವರು? ಯಾಕೆ ನಮ್ಮ ಹೆಣ್ಮಕ್ಳು ಬಗ್ಗೆ ಅವಕ್ಕೆ ಶಬ್ದ ಮಾತಾಡ್ತಾರೆ ರೀ? ಅವ ಸತ್ತೋಗಿದ್ದಾಳೆ, ಸ್ವರ್ಗ ಸೇರಿದ್ದಾಳೆ. ಜೀವಂತವಿರ್ತಕ್ಕಂಥ ತಾಯಿ ಬಗ್ಗೆ ಮಾತಾಡ್ತಾರಲ್ಲ ರೀ. ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ಹಾಸ್ಟ್ಲು, ಕಾಲೇಜು, ಮೆಡಿಕಲ್ ಕಾಲೇಜು ಅಂಥ ಕುಟುಂಬದ ಬಗ್ಗೆ ಮಾತಾಡ್ತಾರಲ್ಲ ರೀ. ಪೋಖರಿಗಳಿದ್ದಾರೆ ಅದೇ ಪಕ್ಷದಲ್ಲಿ, ಅವ್ರ ಬಗ್ಗೆ ಧ್ವನಿ ಎತ್ತರಿ ಅಂತ ಹೇಳ್ತಾ ಕೂಡಲೇ ಬಂಧಿಸಬೇಕು SP ಅವರು. ಬಂಧಿಸದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಅವರೆಲ್ಲ ಬಾ ನಿಮ್ಮ ಮನೆ ಅಕ್ಕ ತಂಗಿದಿನ್ನೆಲ್ಲ ಕರ್ಕೊಂಡ್ಬಂದು ತೋರಿಸು. ಅವಾಗ ಅವರ ಈಜುಡನ ನೀನ ಈಜುಡ ಅಂತ ಗೊತ್ತಾಗುತ್ತೆ. ಬೋಳಿ ಮಗನ ಮಾಡಬೇಕು. ಜಿಲ್ಲಾಧಿಕಾರಿಗಳಿದ್ರೆ ಪ್ರೂವ್ ಮಾಡಬೇಕು, ಅವನ್ನ ಕ್ಷಮೆ ಹಾಕ್ಸ್ಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿನ ಕರ್ಕೊಂಡ್ಬಂದು ಅಲ್ಲಿ ಮನೆ ಹತ್ರ ನಿಂದಿರಿಸಿ ಕೈ ಮುಗಿದು ಅವ್ರನ್ನ ಕ್ಷಮೆ ಕೇಳಬೇಕು. ನಾವು ಕಾಣ್ಬತ್ತವಲ್ಲ, ನಮ್ಮ ತಾಯಿ ಅನ್ಯಾಯ ಆಗಿದೆ. ಅವನು ಬಹಿರಂಗವಾಗಿ ಇಡೀ ರಾಜ್ಯ ನೋಡಿದೆ. ಆ ತಾಯಿ ನೋವಿನಿಂದ ನಲುಗ್ತಿದ್ದಾಳೆ. ಇವತ್ತು ಅವ್ರಿಗೆ ನಿಜವಾದ ಪೊಲೀಸ್ ಡಿಪಾರ್ಟ್ಮೆಂಟ್ ದಕ್ಷತೆಯಿಂದ ಅಧಿಕಾರ ಚಲಾಯಿಸ್ತಾರೆ ಅಂದರೆ ಅವನ್ನ ಕರ್ಕೊಂಬಂದು ನಮ್ಮ ಸಾಹೇಬ್ರ ಮನೆಗೆ ಬಂದು, ಸಾಹೇಬರು ಬೇಡ ಅವ್ರ ಅಧಿಕಾರದಲ್ಲಿರಲಿ, ಅವ್ರ ತಾಯಿನ ಅವರ ಧರ್ಮಪತ್ನಿನ ಕ್ಷಮೆ ಕೇಳಬೇಕ್ರಿ. ಹಂಗಾದ್ರೆ ಈ ಹೋರಾಟ ನಿಲ್ಲುತ್ತೆ. ಇಲ್ಲಾಂದ್ರೆ ಇಡೀ ರಾಜ್ಯ ಉಗ್ರ ಹೋರಾಟ ಆಗುತ್ತೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನಮ್ಮ ಹೆಸರು ಓಂಕಾರ, ಬಳ್ಳಾರಿ ಜಿಲ್ಲೆ ಕಪ್ಪಲ್ ಓಂಕಾರಪ್ಪ ಅಂತ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲಾಧ್ಯಕ್ಷ. ಮೇಡಮ್, ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಯುವ ಸೈನ್ಯ ಸಂಘಟನೆ ಮಾಡ್ಕೊಂಡು ಇಡೀ ರಾಜ್ಯ ಅಂತ ಅವರ ಅಭಿಮಾನಿಗಳಾಗಿ ಇವತ್ತು ಸಂಘಟನೆ ಕಟ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಬೀದರ್ ಜಿಲ್ಲಾ ಅಂತ ಆದಂಥ ಅವಿನಾಶ್ ಅವರು ಜಿಲ್ಲಾಧ್ಯಕ್ಷರು, ಮತ್ತು ಅವರದ್ದವರು ಎಲ್ಲ ಇದ್ದಾರೆ. ಶ್ರೀಧರ್ ಇದ್ದಾರೆ, ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಶ್ರೀಧರ್ ಇದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದಂಥ ಸೈದಪ್ಪ ಡಾಂಗ್ ಇದ್ದಾರೆ. ಇಡೀ ರಾಜ್ಯ ಅಂತ ಮತ್ತು ಇವತ್ತು ಏನು ನಮ್ಮ ದಲಿತ ಸಮುದಾಯದ ಎಲ್ಲ ಮುಖಂಡರುಗಳು ಇವತ್ತು ಸೇರಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಾವೇನು ಸುಮ್ಮನೆ ಹೋಗೋರಲ್ಲ, ಅವ್ರನ್ನ ಬಂಧಿಸಿ ಅವ್ರ ಕ್ಷಮೆ ಕೇಳೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಇದು ಮುಂದೆ ಇವತ್ತು ಇಡೀ ರಾಜ್ಯ ಅಂತ ಇನ್ನು ಮುಂದೆ ಉಗ್ರ ಹೋರಾಟ ಥರನೇ ನಾವು ಎಲೆಕ್ಷನ್ ಇರಲಿ ಬರಲಿ ನಾವು ಈ ಪರಮೇಶ್ವರ್ ಬಗ್ಗೆ ಮಾತಾಡಿರೋಂಥ ಮಾತನ್ನ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮೇಡಮ್ ಅವರು. ನೇರವಾಗಿ ಅವನ್ನ ಖಂಡಿಸಿ ಜೈಲಿಗೆ ಇವತ್ತು ಕಳಿಸ್ತೀವಿ ಅಂತ ಹೇಳಿದ್ರೆ ಭರವಸೆ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಹೊರಡ್ತೀವಿ. ಇಲ್ಲಾಂದರೆ ಎಷ್ಟೇ ಹತ್ತಾಗಲಿ ಇಲ್ಲೇ ನಾವು ಧರಣಿ ಮಾಡಿ ಕೊಡ್ತೀವಿ. ಇವತ್ತಿನ ದಿನ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗದ ಜಿಲ್ಲಾ ಶಾಖೆ ವತಿಯಿಂದ ಮತ್ತು ಅದಕ್ಕೆ ಸಂಬಂಧಪಟ್ಟಕ್ಕೆ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ. ಏನಪ್ಪ ಅಂತ ಹೇಳಿದರೆ ಮೊನ್ನೆ 20ನೇ ತಾರೀಕು ಏನು ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆಯನ್ನು ಇಲ್ಲಿ ಬೀದರ್ದಲ್ಲಿ 20 ತಾರೀಕು ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ನಮ್ಮದೇನು ಇರೋದಿಲ್ಲ. ಒಟ್ಟು ಅನ್ಯಾಯ ಆಗಿದೆ. ಯಾರಾದ್ರೂ ಕೂಡ ಶಿಕ್ಷೆ ಆಗಬೇಕು. ಶಿಕ್ಷಕ ನಾವೇನು ವಿರೋಧ ಮಾಡಿಲ್ಲ, ಶಿಕ್ಷೆ ಕೊಡಬೇಡ್ರಿ ಅಂತ ನಾವೇನು ಹೇಳಿಲ್ಲ ದಲಿತರು. ಆದರೂ ಕೂಡ ಆ ಹೋರಾಟದ ನೆಪ ಇಟ್ಕೊಂಡು ಏನು ಚುನಾವಣೆ ಸಂದರ್ಭದಲ್ಲಿ ಏನು ಇಲ್ಲಿನ
MP ಅವರಿಗೆ ಏನು ಒಳ್ಳೆಯದು ಭಾಷಣ ಮಾಡಿರಪ್ಪ ಅಂತ ಕಳ್ಸಿ ಶಬ್ಬಸ್ಗಿರಿ ಪಡ್ಕೊಳಕ ಏನು ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆದಾಗ ಏನು ಮನ ಬಂದಂತೆ ಏನು ಮಾತಾಡಿದಾನ ಯಾವ ಇವ್ರ ಪಕ್ಷ ಗಾದಿಗೆ ಅಂಥೇಳಿ ಅವನ ಬಗ್ಗೆದಾಗ ಹೇಳ್ಬೇಕಾಗಿದ್ರೆ ನಮಗೆ ನಾಚಿಕೆ ಬರೋಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಅವ ಎಲ್ಲಿಂದು ಅವನು ಸಣ್ಣಾಗಿದ್ದಾಗಿಂದ ಹಿಡಿದು ಏನು ಅವ ಹೆಂಗೆ ಯಾರ್ಯಾರ ಮೇಲೆ ಏನೇನು ಚಮಚಗಿರಿ ಮಾಡ್ಕಸಿ ಏನೋ ಅವ ಬೆಳ್ಕೊಂಡು ಬಂದನು ಇವತ್ತು ಬೆಳೆದ ನಂತರ ಇವತ್ತು ಟೋಟಲಿನೇ ಏನದ ಅಂದ್ರೆ ಅವನು ಇದರಲ್ಲಿ ಅವನ ಸಮುದಾಯದಲ್ಲಿ ಅವನು ಏನು ಲೀಡರ್ಶಿಪ್ ಇದೆ ನಮಗೆಲ್ಲ ಗುರ್ತಿದೆ. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆದಾಗ ಏನು ಮನ ಬಂದಂತೆ ಮಾತಾಡಿದಾನಲ್ಲ ಅದು ಆ ಥರ ಆಗಬಾರ್ದು. ಯಾಕಂತಂದರೆ ಡಾಕ್ಟರ್ ಜಿ ಪರಮೇಶ್ವರು ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಅವರು. ನಾವು ದಲಿತರೆಲ್ಲ ದಲಿತ ಸಂಘಟನೆಗಳೆಲ್ಲ ಬೀದರ್ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಭಾಳಷ್ಟು ಹೋರಾಟ ಮಾಡಿದ್ದೀವಿ. ಸರ್ಕಾರ ಯಾವುದು ಬಂದ್ರೂ ಕೂಡ ಹೋರಾಟ ಮಾಡಿದ್ದೀವಿ. ನಾವೇನು ಬಿಟ್ಟಿಲ್ಲ. ಒನ್ ಟೈಮು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೋಮ್ ಮಿನಿಸ್ಟರ್ ಇದ್ದಾಗೂ ಕೂಡ ಅವ್ರು ಇದ್ದ ಕಾಲದಲ್ಲಿ ಏನದಂದ್ರೆ ದಲಿತರ ಮೇಲೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಿದ್ದೀವಿ. ಇಲ್ಲ ಪರಮೇಶ್ವರ್ ಅವ್ರು ಇದ್ದಾರೆ ಅಂತೇಳಿ ಬಿಟ್ಟಿಲ್ಲ ನಾವು. ಹಾಗಾಗಿ ಯಾರಿದ್ರೂ ಕೂಡ ನಾವು ಮಾಡ್ತೀವಿ. ಹೋರಾಟ ಮಾಡೋಕ್ಕೆ ನಮಗೆ ಸ್ವತಂತ್ರ ಇದೆ. ಆದ್ರೆ ಮನ ಬಂದಪ್ಲೆ ಎಲ್ಲೂ ನಾವು ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ಇವಂದು ಮನ ಬಂದಪ್ಲೆ ಮಾತಾಡಿ ಒಪ್ಕೊಂಡಿದ್ದಾನೆ ಆಲ್ರೆಡಿ. ಏನಪ್ಪ ಅಂದರೆ ಕ್ಷಮೆ ಕೋರಿದಾನವ. ಅದಕ್ಕೆ ಕ್ಷಮೆ ಏನೋ ನನ್ನ ನಾಲ್ಗೆ ಏನದ ನೀನು ನಾಲ್ಗೇನು ಎಡಮರೋ ಏನಪ್ಪ ನಾಲ್ಗೆ ಆ ಥರ ಮಾತಾಡೋಕೆ ನಿನ್ನ ನಾಲ್ಗೆ ಒಂದೇ ಕೊಟ್ಟಿರ್ಬೇಕಲ್ಲ. ಹಾಗಾಗಿ ನಾನು ಕ್ಷಮೆ ಕೊಡ್ತೆ ಅಂತ ಕಸಿ ಹೇಳ್ತಾ ಇದ್ದಾನೆ. ಕ್ಷಮೆ ನೀವು ಕೋರು ಬಿಡು, ನಮಗೇನು ಬೇಕಾಗಿಲ್ಲ. ಅದು ನೀನು ಆಲ್ರೆಡಿ ಮನ ಬಂದಪ್ಲೆ ಮಾತಾಡಿಬಿಟ್ಟಿದೆ. ನಿನಗೆ ಪೊಲೀಸ್ ಇಲಾಖೆ ಫುಲ್ ಸಪೋರ್ಟ್ ಇದೆ. ಆ ಸಪೋರ್ಟ್ ಇರೋದ್ರಿಂದ ಈ ಕೂಡಲೇ ಏನದ ಅಂತಂದರೆ ಅವನ ಮ್ಯಾಗೆ ಏನು ನೀವು ಬಂಧಿಸ್ಬಿಟ್ರಲ್ಲ ಅದು ನಿಮ್ಮ ಆಡಳಿತ ನಿಮ್ಮ ಅಧಿಕಾರ ದುರುಪಯೋಗ ಕಾಣಿಸ್ತಾ ಇದೆ. ಇವ್ರಿಗೊಂದು ಕಾನೂನು ಮತ್ತೊಬ್ಬರಿಗೊಂದು ಕಾನೂನು ನಿಮ್ಮ ಇಲಾಖೆ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಕೂಡಲೇ ಏನದ ಅಂತಂದರೆ ಇನ್ನೊಮ್ಮೆ ನಾವು ಅಟ್ರಾಸಿಟಿ ಇದರಲ್ಲ ನಮ್ಮ ಏನು ಲೆಟ್ರೇಡ್ ಇದೆ ನಮ್ಮ ಮನವಿ SP ಸಾಬ್ರಿಗಿದೆ. ಯಾರು ಇಲ್ಲಿ ಬಂದು ಏನು ತಹಶೀಲ್ದಾರ್ ತೊಗೊಳ್ತಾರ ಯಾರು ತೊಗೊಳ್ತಾರ ನಾವು ಬಂದು ಕೊಟ್ಟರು ಭೀ ಒಳ್ಳೇದದ. ಕೊಡಲ್ಲ ಅಂದ್ರೆ ಇಲ್ಲೇ ನಾವು ನಮ್ಮದು ಹೋರಾಟ ನಿರಂತರವಾಗಿ ನಡೀತದ. ಹಾಗಾಗಿ ಈ ಇದರಲ್ಲಿ ಅವನಿಗೆ ಕೂಡಲೇ ಏನದಂದರೆ ಅವನ ಮ್ಯಾಗ ದಲಿತರ ಕಾಯ್ದೆ ಅಡಿಯಲ್ಲಿ ಕೇಸ್ ಪ್ರಕರಣ ಆಗಬೇಕು. ಕೂಡಲೇ ಬಂಧಿಸಬೇಕು, ಜೈಲಿಗೆ ಹಾಕಬೇಕು. ಜೈಲಿಗೆ ಅಲ್ಲ ಅವನಿಗೆ ಜಿಲ್ಲೆಯಲ್ಲಿಂದ ತಡಿಪಾರು ಮಾಡಬೇಕು. ಯಾಕಂದ್ರೆ ಭಾಳಷ್ಟು ಪ್ರಕರಣಗಳವ. ಅವ ಹೆಣ್ಮಕ್ಳ ಬಗ್ಗೆದಾಗ ಏನು ನಾವು ಭಾಳ ನ್ಯಾಯ ಕೊಡಿಸ್ತೀನಿ ಎಲ್ಲೋ ಏನೇನೋ ಆಗಿದ್ರೆ ಅವ ಹೇಳ್ತಾ ಇದ್ದಾನವ. ಎಲ್ಲಿ ಅವನಿಗೆ ನ್ಯಾಯ ಕೊಡಿಸಿ ನನಗಂತೂ ನಾವಂತೂ ನೋಡೋಕ್ಕಾಗಿಲ್ಲ. ನಾವು ಬೀದರ್ ಜಿಲ್ಲೆದವರೇ. ಅದರ ಇಂಥ ಹೋರಾಟದ ಹೆಸರಿನ ಮ್ಯಾಗೆ ನೀ ದುರುಪಯೋಗ ಮಾಡ್ಕೊಂಡಿದ್ದಷ್ಟೇ. ದುರುಪಯೋಗ ಮಾಡ್ಕೊಂಡು ಭಾಳಷ್ಟು ಹಣ ಮಾಡ್ಕೊಂಡು ಆಟ ಆಡ್ತಾ ಇದ್ದೀನಿ ನೀನು. ಹಾಗಾಗಿ ನಿನ್ನ ಆಟವನ್ನು ನಾವು ಖಂಡಿಸ್ತೀವಿ. ಒಬ್ಬ ಪತ್ರಕರ್ತಾಗಿ ಒಬ್ಬ ಸಂಪಾದಕನಾಗಿ ಇವೆಲ್ಲ ಹೋರಾಟ ಮಾಡಿ ನಾವು ಹೋರಾಟಕ್ಕೆ ಅನ್ಯಾಯದ ಹೋರಾಟ ಮಾಡಿ ಸಂಪಾದಕರು ಹೋರಾಟ ಮಾಡ್ಬೇಕಂತ ಏನು ಅಭ್ಯಂತರ ಇಲ್ಲ. ಆದರೆ ಒಂದು ಸಂಪಾದಕ ಆಗಿ ಈ ಥರ ಏನು ಬಾಯ್ಲಿಂದ ಹೇಳಿಕೆ ಬರ್ತಾವಲ್ಲ ಅವನಿಗೆ ಕೂಡಲೇ ಏನದಂದ್ರೆ ಅವನೇನು ಸಂಪಾದಕ ಏನೋ ಅವನ ಪತ್ರಿಕೆ ಅದ ಕೂಡಲೇ ರದ್ದು ಮಾಡ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಬಹುಶಃ ನಾಳಿನ ದಿನಾಂಕಿಗೆ ನಾವು ಅವನು ಏನು ಸಂಪಾದಕ ಅವ್ನು ಸ್ಕೂಲ್ ನಡೆಸ್ತಾ ಇದ್ದಾನೆ ಬೀದರ್ ಜಿಲ್ಲೆಯಲ್ಲಿ. ಅವನು ಎಲ್ಲ ಸ್ಕೂಲ್ಗಳೆಲ್ಲ ಏನದು ಕಾನೂನು ಬಾಹಿರವಾಗ ಎಲ್ಲ ಏನದಂದ್ರೆ ಹೆದರ್ಸ್ಕೊಂಡು ಅಧಿಕಾರಿಗಳಿಗೆ ಹೆದರ್ಸ್ಕೊಂಡು ಏನಂದ್ರೆ ಯಾವ ಸರ್ಕಾರ ಬಂದ್ರೂ ಕೂಡ ಅವನ ಬಲ್ಲೇ ಇರ್ತಾನವ. ಯಾವ ಸರ್ಕಾರ ಬಂದ್ರೂ ಕೂಡ ಅವನ ಕೆಲಸಗಳು ನಡೀತಾನೆ ಇರ್ತಾವೆ. ಹಾಗಾಗಿ ಅವ್ನ ಮ್ಯಾನೇಜ್ಮೆಂಟ್ ಎಲ್ಲ ಏನದಂದ್ರೆ ನಾವು ರದ್ದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ಇಂಥ 4 ಜನರಿಗೆ ನಾವು ಬಿಟ್ಟೇವಂದರೆ ಇವ್ರು ಇನ್ನೂ ಭಾಳಷ್ಟು ಏನೇನೋ ಮುಂದೆ ಬೀದರ್ ಜಿಲ್ಲೆಯಲ್ಲಿ ಒಂದು ದಗ ಉರಿಯುವಂಥ ದಿಕ್ಕಿನಲ್ಲಿ ಅವ್ರು ಬೆಂಕಿ ಹಂಚೋ ಕೆಲಸನ ಮಾಡ್ತಾರೆ. ಯಾಕೆ ಅವ್ರು ಬೆಂಕಿ ಅಂತ ಪಕ್ಷದಲ್ಲೇ ಉಳ್ಕೊಂಡ್ರೆ. ಹಾಗಾಗಿ ಅವ್ರಿಗೆ ಏನೂ ಇಲ್ಲ. ಒಂದೊಂದು ಚುನಾವಣೆ ಬಂದ ಒಂದೊಂದು ಪಟ್ಟಿ ಹಾಕೊಂಡು ಓಡಾಡೋ ಜನ ಅವರು. ಹಾಗಾಗಿ ಅವ್ನ ಬಗ್ಗೆದ ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಅದು ಕೂಡಲೇ ಇನ್ನೂ ಏನದ ಅಂದ್ರೆ ಪೊಲೀಸ್ ಇಲಾಖೆ ನೀವು ಏನು ಠಾಣಕ್ಕೆ ಅವನಿಗೆ ಸ್ವಾಗತ ಮಾಡಿ ಕರೆದು ಏನು ಬಿಟ್ಟಿರಲ್ಲ ಅದು ನಿಮ್ಮ ನೀತಿಯನ್ನು ನಾವು ಖಂಡಿಸ್ತೀವಿ. ಇನ್ನೂ ಟೈಮ್ ಇರಿಲ್ಲ, ನೀವು ಬಂಧಿಸಬೇಕು. ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ಪ್ರಕರಣ ಆಗಬೇಕು. ಏನು ರೀ ಯಾವುದು ಪ್ರಕರಣ ನಿಮಗೆ ಅಧಿಕಾರ ಇದೆ ಯಾವನು ಕೇಸ್ ಕೊಡ್ಬೇಕಂತ ಇರೋಲ್ಲ. ಸ್ವಯಂ ಘೋಷಿತವಾಗಿ ಪ್ರಕರಣವನ್ನು ದಾಖಲಿಸ್ಬೇಕು. ಅಥವಾ ಅಲ್ಲಿ ನಿಮ್ಮ ಎದುರುಗಡೆನೇ ಭಾಷಣ ಮಾಡತ್ತ ನಾವು ಮನಸ್ಸು ಬಂದಪ್ಪಲಿ ಅಂದಾಗ ಯಾರೂ ಹೇಳೋಕ್ಕಾಗಿಲ್ಲ. ಭಾಳ ದೊಡ್ಡ ವ್ಯಕ್ತಿಗಳು ನಮ್ಮ ಶಿವಶರಣಪ್ಪ ವಾಲಿ ಅಂಥವ್ರೆಲ್ಲ ಇದ್ರು ಪಾಪ. ಅವ್ರು ಏನೇನೋ ಹೇಳ್ತಾರೆ ಬೀದರ್ದಲ್ಲಿ ಏನೇನೋ ಮಾಡತ್ತಿದ್ದೀವು ಏನೇನೋ ಹೇಳಿ ಅಂಥ ವ್ಯಕ್ತಿ ಇದ್ರ ಭಾಷಣ ಯಾವನೋ ಭಾಷಣ ಮಾಡಿಸ್ಕೊಡ್ತಾರಂದ್ರೆ ಅಂಥವ್ರದ್ದೆಲ್ಲ ಕುಂಬಕ್ಕಿದ್ದಾಗ ಇಂಥವೆಲ್ಲ ನಾಯಿಗಳು ಇಂಥವೆಲ್ಲ ಮಾತಾಡೋಕೆ ಏನು ಅವ್ರಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಅವ್ರದ್ದೆಲ್ಲ ನೀತಿಯನ್ನು ನಾವು ಖಂಡಿಸ್ತೀವಿ. ಇದು ತಪ್ಪಾಗ್ತದೆ. ನೀವು ಹಿಂಗೆ ಮಾಡೋಕೆ ಕುಂತ್ರೆ ನಾವು ಭೀ ರೆಡಿ ಇದ್ದೀವಿ. ನಾವೇನು ಬಳೆ ಉಟ್ಕೊಂಡು ಕುಂತಿಲ್ಲ. ನಾವು ಹೋರಾಟಕ್ಕೆ ನಿಮ್ಮ ಹೋರಾಟಕ್ಕೆ ನಿಮ್ಮ ಎಲ್ಲ ಕೆಟ್ಟ ಹೋರಾಟಕ್ಕೆ ನಾವು ಯಾವಾಗಲೂ ರೆಡಿ ಇದ್ದೀವಿ. ನಮ್ಮ ದಲಿತರ ಹೋರಾಟ ಭಾಳ ಸ್ವಾಭಿಮಾನಿ ಹೋರಾಟ ಇರ್ತದೆ. ನಮ್ಮ ಹೋರಾಟದ ಬಗ್ಗೆದಾಗ ಡಾಕ್ಟರ್ ಜಿ ಪರಮೇಶ್ವರ ಪರಮೇಶ್ವರ ಬಗ್ಗೆದಾಗೆ ಮಾತಾಡೋದಿಲ್ಲ. ಯಾವ ಮಿನಿಸ್ಟ್ರ್ ಇದ್ರು ಭೀ ಆ ಥರ ಮಾತಾಡೋಕೆ ಹೋಗ್ಬಾರ್ದು. ನಾವು ಪರಮೇಶ್ವರ ಏನು ನಮ್ಮ ದಲಿತರು ಅವನ ನಾವು ಅವ್ರಿಗೆ ಹಿಂಗೆ ಯಾಕೆ ಮಾತಾಡಿದಪ್ಪ ಅಂತ ಹೇಳ್ತಾ ಇಲ್ಲ. ಇಂಥ ನಾಯಿಗಳಿಗೆ ಬಿಟ್ಬಿಟ್ರೆ ಯಾರ ಬಗ್ಗೆದಾಗಿ ಭೀ ಮಾತಾಡ್ತಾರೋ. ಹಾಗಾಗಿ ಅದು ತಪ್ಪದ ಅಂತ ಕಸಿ ಹೇಳೋಕ್ಕೆ ನಾವು ಇಷ್ಟಪಡ್ತಾಯಿದ್ದೀವಿ. ಅವನ ಮಾತುಗಳಿಗೆ ನಾವು ಖಂಡಿಸ್ತೀವಿ. ಹಾಗಾಗಿ ಇಲ್ಲಿಗೆ ಇವತ್ತು ಸಾಂಕೇತಿಕವಾಗಿ ಏನು ನಮ್ಮ ಹೋರಾಟ ಇದೆ. ಇನ್ನೂ ಇದು ಹೋರಾಟ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ಅದು ಬೀದರ್ಲಿಂದೇ ಪ್ರಾರಂಭ ಆಗ್ತಾಯಿದೆ. ಇದು ಹೋರಾಟ ಇಡೀ ರಾಜ್ಯ ತುಂಬ ಎಲ್ಲ
ನಾವು ಹಡ್ಸ್ಲಕ್ಕೆ ನಾವು ರೆಡಿ ಇದ್ದೀವಿ. ಯಾವಾಗ ನಿಮಗೆ ಮಾಡಕ್ಕೆ ಬರ್ತದೆ ನಮಗೇನು ಮಾಡಕ್ಕೆ ಬರಲ್ಲಪ್ಪ. ನಮ್ಮ ಕೆಲಸ ನಮ್ಮ ಬಿಸ್ನೆಸ್ ಏನು ನಮ್ಮ ಹೋರಾಟನೇ. ನಾವು ಹೋರಾಟ ಸ್ವಾಭಿಮಾನ ಹೋರಾಟವನ್ನು ನಮ್ಮ ಜನರಿಗೆ ಜಾಗೃತಿ ಮೂಡಿಸ್ತೀವಿ. ಇಲ್ಲಿನ ಇನ್ಚಾರ್ಜ್ ಮಂತ್ರಿಗಳೆಲ್ಲ ಏನು ನಿಮಗೇನು ಫ್ರೀ ಬಿಟ್ಟು ಏನದ ನಿಮಗೆ ಆಟ ಆಡಕ್ಕೆ ಬಿಟ್ಟಿದ್ದಾರಲ್ಲ, ಅದಕ್ಕೆ ನಾವು ಭೀ ಕಲಿಸ್ತೀವಿ ಈ ದಿನಗಳಲ್ಲಿ. ಈ ಬರೋಂಥ ಚುನಾವಣೆಗಳೆಲ್ಲ ಕಳಿಸ್ತೀವಿ. ನಾವೇನು ಕಲಿಸಲ್ಲ ಅಂತಿಲ್ಲ, ನಾವೆಲ್ಲ ರೆಡಿ ಇದ್ದೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅಕ್ಕ ತಂಗಿದೆ ಅಂತ ಭಾವಿಸ್ತೀವಿ. ಬಟ್ ಕರ್ನಾಟಕದ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಗೃಹ ಮಂತ್ರಿಯ ಬಗ್ಗೆ ಅಮ್ಮವ್ರ ಬಗ್ಗೆ ಸ್ವಲ್ಪ ಜಾತಿ ನಿಂದನಾಗಿ ಈ ಥರ ಬೈದಿರ್ತಕ್ಕಂಥದ್ದು, ನಾವು ಅದನ್ನು ಈಗ ಅವ್ರು ಏನಿದೆ ಕಾನೂನು ಪ್ರಕಾರದಲ್ಲಿ ಕೇಸ್ ದಾಖಲಿಸ್ತಾರೆ ಮಾಡ್ತಾರೆ, ಅವರು ಕೂಡ ಅದರ ಪ್ರಯತ್ನದಲ್ಲಿ ಇದ್ದಾರೆ. ಬಟ್ ಇವರು ಏಕೈಕೆಯಾಗಿಸಿದ ಒಬ್ಬ ವ್ಯಕ್ತಿ ತೊಗೊಂಡಿಗೆಸಿಂದು ಯಾಕೆ ಈ ಥರ ಜಾತಿ ನಿಂದನೆ ಮಾಡಿಗೆಸಿಂದ ಅವನು ಇದು ಮಾಡ್ತಬೇಕು. ಹಂಗಾಗಿ ಈ ಕೂಡಲೇ ಇಲ್ಲಿ ಆ ದಿನ 20ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯವರು ಕಣ್ಮುಚ್ಚಿ ಕುಳಿತಿದ್ರ. ಬಟ್ ಯಾರು ಈಗ ನಾವು ಹೇಳಿದಿಷ್ಟು ಈಗ ನಾವು SP ಅವ್ರಿಗೊಂದು ಲೆಟರ್ ಮಾಡಿದ್ವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಎಲ್ಲ ದಲಿತ ಸಂಘಟನೆ ಹೋರಾಟಗಾರರು ಎಲ್ಲರೂ ಕೂಡ ಮಾಡಿದ್ವಿ. ಈ ಸದ್ಯ ಸ್ಥಳಕ್ಕೆ DYSP ಮತ್ತು SP ಅವರು ಬರಬೇಕು, ಬಂದ್ಗೆಸಿಂದು ಆ ಮೆಮೊರಂ ಇಸ್ಕೊಳ್ಬೇಕು. ಇಸ್ಕೊಂಡಿಗೆಸಿಂದ ಸಂಬಂಧಪಟ್ಟಂಥ ಈಗ ನಾವು ಅಟ್ರಾಸಿಟಿ ಮಾನನಷ್ಟ ಮೊಕದ್ದಮೆ ಕೇಸು ಮತ್ತು ಜಾತಿ ನಿಂದನೆ ಕೇಸು ಇಲ್ಲಿ ನಮ್ಮ ನೇತೃತ್ವದಲ್ಲೇ ಇಲ್ಲೇ ಕೇಸ್ ದಾಖಲಿಸಬೇಕು. ಅವರು ಮತ್ತೆ ಇಲ್ಲಿಂದ ಗಡೀಪಾರು ಮಾಡಬೇಕು, ಮತ್ತು ಅವ್ರನ್ನ ಹತ್ರ ಜೈಲಿಗೆ ಕಳಿಸ್ಬೇಕು. ಅಷ್ಟೆಲ್ಲ ಆಗೋತ್ತೊಳಗಡೆ ಮತ್ತು ಅಲ್ಲಿ ಯಾರು ಅಧಿಕಾರಿಗಳು ಇದ್ದರೆ ಅದೊಂದು ಸಂದರ್ಭದಲ್ಲಿ ಆ ಅಧಿಕಾರಿಗಳನ್ನು ಈ ಸ್ಪಾಟಲ್ಲಿ ಅಮಾನತು ಮಾಡಬೇಕು. ಆ ಸಂಬಂಧ ಅವತ್ತು ಇರ್ತಕ್ಕಂಥ ಇದ್ದರು ಅದೊಂದು. ಯಾಕಂದರೆ ಬಿಸಿ ಮುಟ್ಟಬೇಕು, ಅಧಿಕಾರಿಗಳು ಎಷ್ಟು ಬಿಸಿ ಮುಟ್ತದೋ ಅವರು ಮತ್ತು ಎಚ್ಚೆತ್ಕೊಳ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಹಿಂಗಿದಗಳೇ ಮತ್ತು ಇದೇ ಆಗುತ್ತೆ ಅಂದ್ಕೂಡಲೇ ಈ ಸ್ಪಾಟಿಗೆ DYSP ಅವರು ಮತ್ತು SP ಅವರು ಬಂದ್ಗೆಸಿಂದ ಕೂಡಲೇ ನಮ್ಮ ಅರ್ಜಿಯನ್ನು ಸ್ವೀಕರಿಸುವವರೆಗೂ ನಾವು ಎಲ್ಲಿಗೂ ಜಾಗ ಬಿಟ್ಟು ಕದಲೋದಿಲ್ಲ. ಒಂದಿಲ್ಲ ಬಂದಿಲ್ಲ ಅಂದರೂ ಕೂಡ ಈ ಬಸವೇಶ್ವರ ಸರ್ಕಲ್ ಸುತ್ತ ನಾವು ರೌಂಡಾಗಿ ಕುಂತ್ಕೊಂಡು ಮತ್ತೆ ನಾವು ನಿರಂತರವಾಗಿ ನಾವು ಅದನ್ನು ಹೋರಾಟ ಮತ್ತು ನಿರಂತರವಾಗಿ ನಾವು ಕಂಟಿನ್ಯೂ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮಲ್ಲಿಕಾರ್ಜುನ ಆರಬಳ ಅಂತ, ಕಲ್ಯಾಣ ಕರ್ನಾಟಕದ ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಡಾಕ್ಟರ್ G ಪರಮೇಶ್ವರ ಯುವ ಸೇನೆಯ ಕಲ್ಯಾಣ ಕರ್ನಾಟಕದ ಉಪಾಧ್ಯಕ್ಷರು. ಥ್ಯಾಂಕ್ ಯು.